ನಮಸ್ತೆ ವೀಕ್ಷಕರೇ, ನೋಡಿ 12ನೇ ತಾರೀಕು 8ನೇ ತಿಂಗಳ 2026ರಂದು ಅಮಾವಾಸ್ಯೆ ಇದೆ. ಆ ಅಮಾವಾಸ್ಯೆಯ ದಿನ ವೀಕ್ಷಕರೇ, ನಾನು ಹೇಳಿದ ರೀತಿಯಲ್ಲಿ ನಾನು ಹೇಳಿದ ಪ್ರಕಾರ ನೀವು ಮಾಡಿ ಸಾಕು ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ನಿಮ್ಮ ಕನಸಿನಲ್ಲೂ ಸಹ ಶತ್ರು ಬಾಧೆ ಅನ್ನೋದು ನಿಮ್ಮ ಜೀವನದಲ್ಲಿ ಇರುವುದಿಲ್ಲ. ಯಾಕಂದರೆ ಶತ್ರು ಬಾಧೆಯಿಂದ ತುಂಬ ಮನಸ್ಸಿಗೆ ನೋವಾಗಿರುತ್ತೆ, ತೊಂದರೆಗಳಾಗಿರ್ತವೆ, ಸಮಸ್ಯೆ ಆಗಿರ್ತವೆ. ನೆಮ್ಮದಿಯಾಗಿ ನಿಮಗೆ ಇರಲಿಕ್ಕೆ ಆಗ್ತಾ ಇರೋದಾಗಿದ್ದರೆ ಆ ಅಮಾವಾಸ್ಯೆಯ ದಿನ ಈ ಸರಳ ವಿಧಾನವನ್ನು ನೀವು ಮಾಡಿ. ಏನು ಮಾಡಬೇಕಪ್ಪ ಅಂತಂದರೆ, ಬಿಳೆ ಸಾಸಿವೆನ ತಗೊಳ್ಳಿ ಮತ್ತು ಮಶಾಣದ ಮಣ್ಣನ್ನು ನೀವು ತಗೋಬೇಕಾಗುತ್ತೆ. ಆ ಎರಡೂ ವಸ್ತುವನ್ನು ತಗೊಂಡು ಮಿಶ್ರಣ ಮಾಡಿ. ಏನ್ರಿ, ಆ ಬಿಳೆ ಸಾಸಿವೆ ಮತ್ತು ಆ ಮಣ್ಣನ್ನು ಮಿಶ್ರಣ ಮಾಡಿ, ಆ ಮಣ್ಣು ಮತ್ತು ಏನು ಮಾಡಬೇಕಪ್ಪ ಅಂತಂದರೆ, ಯಾರು ನಿಮಗೆ ಸಮಸ್ಯೆ ಮಾಡ್ತಿದ್ದಾರೆ, ಯಾರು ನಿಮಗೆ ಶತ್ರುವಿನ ಭಯ ಕಾಡ್ತದೆ, ಯಾರು ನಿಮಗೆ ತೊಂದರೆ ಮಾಡ್ತಿದ್ದಾರೆ, ಅವರು ಓಡಾಡುವಂಥ ದಾರಿಯಲ್ಲಿ ಹೋಗಿ ಆ ಮಣ್ಣನ್ನು ನೀವು ಚೆಲ್ಲಬೇಕು. ಆ ಅಮಾವಾಸ್ಯೆ ದಿನನೇ ಚೆಲ್ಲಬೇಕು. ಅದು ಬೆಳಗ್ಗೆ ಆಗಲಿ ರಾತ್ರಿ ಹೊತ್ತಾಗಲಿ ಆ ದಿನ ಆ ಮಣ್ಣನ್ನು ಅವರು ಓಡಾಡುವಂಥ ದಾರಿಯಲ್ಲಿ ನೀವು ಚೆಲ್ಲಬೇಕು. ಅಂದರೆ ಚೆಲ್ಲೋಕ್ಕಿಂತ ಮುಂಚೆ ಶತ್ರು ವಿನಾಶಕ ಅಂತ ಹೇಳಿ ಅವನ ಹೆಸರನ್ನು ಹೇಳಿ ಅವ್ರು ಓಡಾಡೋ ದಾರಿಯಲ್ಲಿ ಆ ಮಣ್ಣನ್ನು ನೀವು ಚೆಲ್ಲಿ ಬನ್ನಿ ಸಾಕು ವೀಕ್ಷರೇ. ನಾನು ಹೇಳಿರಲಿಲ್ಲ, ನಿಮ್ಮ ಕನಸಿನಲ್ಲೂ ಶತ್ರು ಭಯ ಅನ್ನೋದು ಜೀವನದಲ್ಲಿ ಇರೋದಿಲ್ಲ ವೀಕ್ಷರೇ. ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.